ನಡೆಸಿದ್ರೆ ಸರ್ವೆ ತೀರ್ಮಾನ ತೊಗೊಂತಾರೆ. ತೀರ್ಮಾನ ಏನು ತೊಗೊಂತಾರೆ ತೀರ್ಮಾನಕ್ಕೆ ನಾವೆಲ್ಲ. ಲೋಕಸಭಾ ಚುನಾವಣೆ ಗ್ಯಾರಂಟಿಗಳ ಎಫೆಕ್ಟ್ ಆಗ್ಬೋದಾ? ಇಲ್ಲ, ಗ್ಯಾರಂಟಿಗಳು ಯಾವ ಗ್ಯಾರಂಟಿನೂ ಇದರಲ್ಲಿ ಎಫೆಕ್ಟ್ ಆಗಂಗಿಲ್ಲ. ಯಾಕಂದರೆ ಇದು ಎಲ್ಲರಿಗೂ ದೇಶ ಮುಖ್ಯ ಇದೆ. ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕನ್ನೋದು ಭಾಳ ಮುಖ್ಯ ಇದೆ. ಹಾಗಾಗಿ ಈ ಗ್ಯಾರಂಟಿಗಳಿಗಿಂತ ನಮ್ಮ ರಕ್ಷಣೆಗೋಸ್ಕರ ಆದರೂ ನಾವು BJPನಲ್ಲಿ ಗೆಲ್ಲಿಸಲೇಬೇಕು. ಈ ಸರ್ತಿ ಅನುದಾನ, ಈ ಸರ್ತಿ ಬಜೆಟ್ನಲ್ಲಿ ಯಾವುದನ್ನೂ ಘೋಷಣೆ ಈ ಭಾಗಕ್ಕೆ ಕೊಟ್ಟಿಲ್ಲ. ಏನು ಮಾತು ತೊಗೊಂಡು ಕೇಸಿ BJPದವರು ಮತ್ತು ಮತ ಕೇಳಲಿಕ್ಕೆ ಬರ್ತಾರಂತೆ ಕಾಂಗ್ರೆಸ್ ಆರೋಪ ಮಾಡ್ತಾ ಇದ್ದಾರೆ. ಬಜೆಟ್ನಲ್ಲಿ ಸಮರ್ಥವಾಗಿ ಈ ಭಾಗಕ್ಕೆ ಅನುದಾನ ಕೊಟ್ಟಿಲ್ಲ, ಯಾವುದು ಯೋಜನೆಗಳು ಕೊಟ್ಟಿಲ್ಲ. ಆದರೂ ಮತ್ತೆ ಏನಂತ ಮಾತು ತೊಗೊಂಡು ಕೇಸಿ ಮತದಾರರ ಬಳಿ ಬರ್ತಾರ ಅನ್ನುವಂಥ ಮಾತು ಕಾಂಗ್ರೆಸ್ನ ಪರ್ಟಿಕ್ಯುಲರ್ ಯಾರು ಹೇಳಿದ್ರು? ಪ್ರಿಯಾಂಕ್ ಖರ್ಗೆ ಅವರು ಸಾಕಷ್ಟು ಆರೋಪರು. ಈಗ ಅವ್ರು ಮೊನ್ನೆ ಬಜೆಟ್ ಮಂಡನೆ ಮಾಡಿದ್ರಲ್ಲ, ಅವ್ರೇನು ವಿಶೇಷವಾಗಿ ಕೊಡುಗೆ ಇಲ್ಲಿ ಕೊಡಿಸ್ಯಾರ ಅಂತ ಕೇಳ್ರಿ. ಏನು ದೊಡ್ಡ ದೊಡ್ಡ ಕೊಡುಗೆಗಳು ಬಂದಿರೋ ಅದು ಸೆಂಟ್ರಲ್ ಗೌರ್ಮೆಂಟಿಂದೇ ಬಂದಿದ್ದಾವೆ. ಅವರು ಮಂತ್ರಿಯಾಗಿ 9 ತಿಂಗಳಾಯಿತು. ತಾವು ತಮ್ಮ ಅನುದಾನದಲ್ಲಿ ಏನು ಕೊಟ್ಟಿದ್ದಾರೆ, ಜಿಲ್ಲಾಭಿವೃದ್ಧಿಗೆ ಏನು ಮಾಡಿದ್ದಾರೆ, ಎಷ್ಟು ಸರಿ ಜಿಲ್ಲಾದಾಗ ಅನುದಾನ ತಂದಾರ ಅನ್ನೋದು ಅವರು ಸ್ಪಷ್ಟಪಡಿಸಿದ್ರೆ ಒಳ್ಳೆಯದಾಗ್ತದೆ.